ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಹಾಗೂ ಕ್ರಾಂತಿ ಸಮಾಚಾರ ಅವರಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿಗಳು ತಮ್ಮ ಮನದಾಳ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಊರಿಗೆ, ನಾವು ಹುಟ್ಟಿ ಬೆಳೆದಂತ ಊರಿಗೆ ವಿಸಿ ಆಗಿ ಬರೋದಂದ್ರೆ ಯಾರಿಗಾದ್ರೂ ಒಂದು ಡ್ರೀಮ್ ಕಮ್ ಟ್ರೂ ಆಗ್ತದೆ. ಹಾಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೇನೆ. ಒಳ್ಳೆ ಕನಸುಗಳನ್ನ ಇಟ್ಕೊಂಡ್ ಬಂದಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯ ನಾನೇ ಕಲ್ತಿದ್ದಂತ ವಿಶ್ವವಿದ್ಯಾಲಯ. ನಾನು ಇದೇ ಯೂನಿವರ್ಸಿಟಿಯಲ್ಲಿ 2 ವರ್ಷ ಸರ್ವಿಸ್ ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ಬಂದು ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಎಲ್ಲಾ ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರದ್ದು ಸಹಕಾರ ತಗೊಂಡು ಯೂನಿವರ್ಸಿಟಿಗೆ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ ನಮ್ಮ ಕಲ್ತಿದ್ದು ವಿಶ್ವವಿದ್ಯಾಲಯ. ಅದಲ್ಲದೆ ಇಲ್ಲಿ ನಾವು ಬೇರೆ ಕಡೆ ಇದ್ರು ಕೂಡ, ಮಂಗಳೂರಲ್ಲಿ ಇದ್ರು ಕೂಡ ಇದ್ರಲ್ಲಿ ಏನೇನ್ ಆಗ್ತಾ ಇದೆ ಚಟುವಟಿಕೆ, ಆನ್ಲೈನ್ ಮೀಟಿಂಗ್ ಅಲ್ಲೆಲ್ಲ ನೋಡ್ತಾ ಇರ್ತಿದ್ದೆ. ಹಾಗಾಗಿ ತುಂಬಾ ಕೆಲಸ ಮಾಡಬಹುದು, ತುಂಬಾ ಒಳ್ಳೆ ಒಂದು ಸೇವೆ ಕೊಡ್ಬಹುದು, ಒಂದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಳ್ಳೆ ಎತ್ತರಕ್ಕೆ ತಗೊಂಡು ಹೋಗ್ಬಹುದು ಅಂತ ಒಂದು ನನ್ಗೆ ಅನಿಸಿಕೆ ಇದೆ. ಅದಕ್ಕೆ ಶ್ರಮ ಪಡ್ತೇನೆ, ಒಳ್ಳೆ ಕೆಲಸ ಮಾಡಿ. ಈಗ ವಿಶ್ವವಿದ್ಯಾಲಯಕ್ಕೆ ಹೆಸರು ಇದೆ. ಕರ್ನಾಟಕ ವಿಶ್ವವಿದ್ಯಾಲಯ ತುಂಬಾ ಹಳೆ ವಿಶ್ವವಿದ್ಯಾಲಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇದೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ವಿದ್ಯಾರ್ಥಿಗಳಿಗೆ ಈಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡ್ಲಿ, ಎಲ್ಲರೂ ಒಂದು ಜಾಬ್ ಸಿಗ್ಬೇಕಂತ ಆಸೆ ಇರ್ತದೆ. ಯಾವುದೇ ಕೋರ್ಸ್ ಮಾಡ್ಲಿ, ಅದಕ್ಕೆ ನಾನು ತಂತ್ರಜ್ಞಾನದ ಮನುಷ್ಯ. ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅನ್ನು ಮಾಡಿ ಎಲ್ಲರಿಗೂ ಯಾವುದೇ ಸಿಂಪಲ್ ಕೋರ್ಸ್, ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಕೂಡ ಅವನಿಗೆ ಒಂದು ಜಾಬ್ ಅವಕಾಶ ಇರಬೇಕು. ಪಾಪ ಅವನು ತುಂಬಾ ಆಸೆಯಿಂದ ಕಲ್ತಿರ್ತಾನೆ. ಹಾಗೆ ಒಂದು ಎಲ್ಲ ಸ್ಕಿಲ್ ಓರಿಯೆಂಟೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಗಳನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಬ್ ಅನ್ನು, ಎಲ್ಲ ನಮ್ಮ ಈ ಏರಿಯಾದ ವಿದ್ಯಾರ್ಥಿಗಳಿಗೆ ಏನೇ ಮಾಡ್ಲಿ ಒಂದು ಜಾಬ್ ಸಿಗುವಂತ ಒಂದು ಅವಕಾಶ ಮಾಡಿ ಕೊಡ್ಬೇಕಂತ ದೊಡ್ಡ ಕನಸಿದೆ. ಅದು ಎಲ್ಲಾರು ಖುಷಿ ಆಗ್ಬೇಕು. ಅದರಲ್ಲಿ ನಾನು ಒಂದು ಕಲ್ತಿದ್ದೇನಪ್ಪ, ನನ್ಗೆ ಸಿಕ್ಕಿದೆ ಅಂತ ಒಂದು ಖುಷಿ ಆಗ್ಬೇಕು, ಅಂತದೊಂದು ಮಾಡ್ಬೇಕು. ಅದಲ್ಲದೆ ಫಂಡ್ಸ್ ಎಲ್ಲ ತರಬೇಕಾಗಿ ವಿಶ್ವವಿದ್ಯಾಲಯಕ್ಕೆ ಫಂಡ್ ಸ್ವಲ್ಪ ಕೊರತೆ ಆಗ್ತಾ ಇದೆ. ನಾನು ನಿನ್ನೆ ಮೊನ್ನೆ ಸ್ವಲ್ಪ ತಿಳ್ಕೊಂಡೆ. ಅದಕ್ಕೆ ಬೇರೆ ಬೇರೆ ಸರ್ಕಾರ ನಮ್ಗೆ ಎಷ್ಟಾಗ್ತದೆ, ಅವ್ರ ಕೈಯಿಂದ ಎಷ್ಟಾಗ್ತದೆ ಸರ್ಕಾರ ಕೊಡ್ತದೆ. ಸರ್ಕಾರದ ಫಂಡ್ಸ್ ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆಯಿಂದ ಫಂಡ್ ತರಬಹುದು. ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಂದಿದ್ದೇವೆ. UGC ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ, CSR ಫಂಡ್ಸ್ ಆಗ್ಲಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗ್ಲಿ, ಇವೆಲ್ಲ ತಂದು ನಾವು ಫಂಡಿಂಗ್ ತಂದ್ರೆ ತಾನೇ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ವಿಶ್ವವಿದ್ಯಾಲಯ ಒಂದು ವೈಬ್ರೆಂಟ್ ಅಂದ್ರೆ ತುಂಬಾ ಚಟುವಟಿಕೆ ಆಗ್ತಾ ಇರ್ಬೇಕು. ಸುಮ್ನೆ ಪಾಠ ಮಾಡಿದ್ದು ಕಲ್ತಿದ್ದಲ್ಲ. ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಆಕ್ಟಿವಿಟಿ ಆಗ್ತಾ ಇರ್ಬೇಕು. ಬೇರೆ ಬೇರೆ ಇದು ಕಾರ್ಯಕ್ರಮಗಳಾಗ್ತಾ ಇರ್ಬೇಕು. ಅದು ಕಾರ್ಯಕ್ರಮಗಳಾಗುವಾಗ ವಿದ್ಯಾರ್ಥಿಗಳು ಇನ್ವಾಲ್ವ್ ಆಗಿ ಅದನ್ನು ಆನಂದಿಸಿ ನಾವು ಏನೋ ಒಂದು ಕಲ್ತಿದ್ದೇವಪ್ಪ, ಏನೋ ಸಾಧಿಸಿದಪ್ಪ ಅಂತ ಒಂದು ಅವ್ರಿಗೆ ಒಂದು ಹುಮ್ಮಸ್ ಬರ್ಬೇಕು. ಅಂತ ಒಂದು ವೈಬ್ರೆಂಟ್ ಎನ್ವಿರಾನ್ಮೆಂಟ್ ಮಾಡ್ಬೇಕಂತ ಒಂದು ಆಸೆ. ನನ್ಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಸ್ಟಡಿ ಮಾಡುವಾಗ ಬರೀ ಇಸ್ರೋ ಒಂದೇ ಅಲ್ಲ, ಸುಮಾರು 25 ಇಂಡಸ್ಟ್ರಿ ಜೊತೆ ನಾನು MOU ಮಾಡ್ಕೊಂಡಿದ್ದೆ. ಆಮೇಲೆ ಒಂದು 4-5 ಹಾಸ್ಪಿಟಲ್ ಜೊತೆನು ನಮ್ಮ ರಿಸರ್ಚ್ ಗೋಸ್ಕರ ನಾನು MOU ಮಾಡ್ಕೊಂಡಿದ್ದೆ. ಆ ಇಂಡಸ್ಟ್ರೀಸ್ ನಾನು ಯೂನಿವರ್ಸಿಟಿಗೆ ತರ್ಲಿಕ್ಕೆ ಇಚ್ಛೆ. ಅವರೆಲ್ಲ ಬರ್ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಲೆಕ್ಚರ್ಸ್ ಹೇಳ್ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡ್ಬೇಕು. ಸುಮಾರು 200 ಮಕ್ಕಳಿಗಿಂತ ಜಾಸ್ತಿ ನಾನು ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಮಾಡಿದ್ದು ಒಂದು ಹೆಮ್ಮೆ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಅದೇ ಟೈಪ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಸಿಗ್ಬೇಕು, ಇಂಡಸ್ಟ್ರಿಯಲ್ ಅವರು ಜಾಬ್ ಮಾಡಬೇಕು. ಸೊ ಅಂತದೊಂದು ಇಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ, ಅಂತ ಇಂಡಸ್ಟ್ರೀಸ್ ತರಬೇಕು. ಇಂಡಸ್ಟ್ರೀಸ್ ಬಂದ್ರೆ ಏನಾಗ್ತದೆ, ವಿದ್ಯಾರ್ಥಿಗಳಿಗೆ ನಾಲೆಜ್ ಅಲ್ಲದೆ ನಮ್ಮ ಒಳ್ಳೆ ಸಂಬಂಧ MOUಗಳು ಇದ್ರೆ. ಈಗ ನಾನು ಅಲ್ಲಿದ್ದಾಗ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ UK ಜೊತೆ ಒಂದು MOU ಮಾಡಿದೆ. ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಜೊತೆ ಕೂಡ ಇದು ನಾವು MOU ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಅವ್ರು ಬರ್ತಾರೆ, ಲೆಕ್ಚರ್ ಕೊಡ್ತಾರೆ, ನಮ್ಮ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆ ಟೈಪ್ ಎಲ್ಲ ಮಾಡ್ಬೇಕು ಅಂತ ಒಂದು ಆಸೆಗಳಿದಾವೆ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ಪ್ರೊಫೆಸರ್ AM ಖಾನ್ ನೇಮಕಗೊಂಡಿದ್ದಾರೆ. ಈ ಸಮಯದಲ್ಲಿ ದೇವರಿಗೆ ಮತ್ತು ತಂದೆ ತಾಯಿಯವರಿಗೆ ಧಾರವಾಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ರಾಂತಿ ಸಮಾಚಾರ, ಧಾರವಾಡ.